ಬನ್ನಿ ಮರಕ್ಕೆ ವಿಶೇಷವಾದಂಥ ಪೂಜೆ ಸಲ್ಲಿಸುವಂಥ ಕಾರ್ಯವನ್ನು ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಇವತ್ತು ವಿಶೇಷವಾಗಿ ಪೂಜಾ ಕಾರ್ಯವನ್ನು ಮಾಡಲಾಗ್ತಾ ಇರುವಂಥದ್ದು ಈ ಹಿಂದೆಯಿಂದಲೂ ಕೂಡ ನಡೆದುಕೊಂಡು ಬಂದಿರುವಂಥ ವಾಡಿಕೆ ಇದು. ಅದನ್ನು ಹಾಗೇ ಮುಂದುವರಿಸ್ಕೊಂಡು ಬರಲಾಗ್ತಾ ಇದೆ. ಮೊದಲೆಲ್ಲ ರಾಜ ಮನೆತನದ ಆಳ್ವಿಕೆ ಇದ್ದಾಗ, ರಾಜರ ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡುವಂಥ ಕೆಲಸದವರಿಗೆ, ಆ ಸುತ್ತಮುತ್ತಲ ಭಾಗದಲ್ಲಿ ಕೆಲಸ ಮಾಡುವಂಥ ಜನಗಳಿಗೆ ಒಂದೊಂದು ಊರಿಂದ ಒಂದೊಂದು ವಿಶೇಷತೆಗೆ ಏನಿರುತ್ತೆ ಅದನ್ನು ಕೊಟ್ಕೊಂಡು ಬಂದಿರ್ತಾರೆ ರಾಜ ಮನೆತನಕ್ಕೆ. ಈಗಲೂ ನೋಡಿ ಆ ಸಂಪ್ರದಾಯ ನೆರವೇರ್ಕೊಂಡು ಬರ್ತಾನೇ ಇದೆ. ಅಕ್ಕಪಕ್ಕದ ಊರಿನವರು ರಾಜ ಮನೆತನಕ್ಕೆ ಅಂತಾನೆ ಮೊದಲಿಂದ ಏನೇನು ತಗೊಬರ್ತಾಯಿದ್ರು ಅದನ್ನೆಲ್ಲ ತಗೊಬರೋದು. ಮತ್ತು ಅವಾಗೆಲ್ಲ ಈ ಚಿನ್ನದ ನಾಣ್ಯವನ್ನು, ಉಂಗುರವನ್ನು, ವಜ್ರವನ್ನು ದಾನವಾಗಿ ಕೊಡ್ತಾಯಿದ್ರು. ಈಗ ವಿಶೇಷವಾಗಿ ಅನುಕೂಲಕ್ಕೆ ತಕ್ಕಂತೆ ಏನು ವ್ಯವಸ್ಥೆಗಳಿರುತ್ತೋ ಅದನ್ನು ಸ್ವೀಕರಿಸಲಾಗತ್ತೆ. ಇದು ಮೊದಲಿಂದಲೂ ಕೂಡ ನಡ್ಕೊಂಡು ಬಂದಿರುವಂಥದ್ದು, ಹಾಗೆ ನೆರವೇರ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರ. ಒಂದೊಂದು ವಿಶೇಷವಾದಂಥ ಮನೆತನಗಳಿಗಿರುತ್ತೆ. ಒಂದು ತಿಂಗಳಿಂದ ನಡೆಯುವಂಥ ತಯಾರಿಯಲ್ಲಿ ಭಾಗಿಯಾಗ್ತಿರ್ತಾರೆ. ಇವರೆಲ್ಲ ಮೈಸೂರು, ಚಾಮರಾಜನಗರ, ಚನ್ನಪಟ್ಟಣ, ಈ ಭಾಗ, ಬೆಂಗಳೂರು ಈ ಭಾಗದವರೇ ಆಗಿರ್ತಾರೆ. ಸೊ ಈಗಲೂ ಕೂಡ ಆ ಕಾರ್ಯಗಳು ನಡೀತಾ ಇರೋದು. ಮಾವುತರಾಗಿರ್ಬೋದು, ಕಾವಾಡಿಗರಾಗಿರ್ಬೋದು, ಅಲ್ಲಿ ಕೆಲಸ ಮಾಡುವವರಾಗಿರ್ಬೋದು, ಚಿನ್ನದ ಅಂಬಾರಿ ಜೋಡಿಸುವವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಪೂಜಾ ಕಾರ್ಯಗಳ ನಂತರ ರಾಜಮನೆತನದಿಂದ ಕಾಣಿಕೆ ಸ್ವೀಕರಿಸೋದು ಅಂತ ನಾವು ಅವಾಗ ಹೇಳ್ತಾ ಇದ್ವಿ. ಸೊ ಈಗ ಸ್ವಲ್ಪ ಬದಲಾವಣೆಗಳಾಗಿದೆ, ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳಾಗಬೇಕಲ್ಲ. ಬಟ್ ರಾಜವಂಶಸ್ಥರಿಂದ ಏನು ನಡೀತಾ ಇತ್ತೋ ಅದೆಲ್ಲ ನೆರವೇರ್ಕೊಂಡು ಬರ್ತಾ ಇದೆ ನೋಡಿ. ಈಗಲೂ ಅಷ್ಟೇ ಗೌರವ, ಅಷ್ಟೇ ಪ್ರೀತಿ, ಅಷ್ಟೇ ಕಾಳಜಿ. ರಾಜಮನೆತನ ಅಂತ ಹೇಳಿದ್ರೇ ತಲೆಬಾಗಿ ಗೌರವಿಸುವಂಥ ಸಂಸ್ಕಾರ. ಮೈಸೂರು ಸುತ್ತಮುತ್ತಲ ಭಾಗಗಳಿಗೆ ನೀವು ರಾಜಮನೆತನದ ಬಗ್ಗೆ ಕೇಳಬೇಕು. ಒಬ್ಬೊಬ್ಬರ ಮನೆಯಲ್ಲೂ ಕೂಡ ಆರಾಧನೆಗಳು ನಡೆಯುತ್ತೆ. ವಿಶೇಷವಾದಂಥ ಗೌರವವನ್ನು ಸಲ್ಲಿಕೆ ಮಾಡ್ತಾರೆ. ಆ ವಿಧಿವಿಧಾನಗಳು ನೆರವೇರ್ತಾ ಇರುವಂಥದ್ದನ್ನು ನೀವು ನೋಡ್ತಾ ಇದ್ರೆ. ಮೊದಲೆಲ್ಲ ಧನ ಕನಕಗಳನ್ನೆಲ್ಲ ಕೊಡ್ತಾ ಇದ್ರು. ಸೊ ಈಗಲೂ ಹಾಗೆಯೇ ಅರಮನೆಯಲ್ಲಿ ಸೇವೆ ಸಲ್ಲಿಸುವಂಥ ಸೇವಕರು ಯಾರು ಇರ್ತಾರೆ, ಬಹುದಿನಗಳಿಂದ ಕಾರ್ಯಗಳಲ್ಲಿ ಯಾರು ಭಾಗಿಯಾಗ್ತಾ ಇರ್ತಾರೆ, ಅವರಿಗೆಲ್ಲ ನಗನಾಣ್ಯಗಳನ್ನು ಕೊಟ್ಟು ಒಂದು ಗೌರವ ಸಲ್ಲಿಕೆ ಮಾಡುವಂಥದ್ದು. ಸೊ ಈಗಲೂ ಕೂಡ ಬದಲಾವಣೆಯೊಂದಿಗೆ ಅದು ನೆರವೇರ್ತಾ ಇದೆ. ಇಷ್ಟೊತ್ತು ಬನ್ನಿ ಮರಕ್ಕೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ನೇನು ಪೂಜಾ ಕಾರ್ಯ ಮುಕ್ತಾಯ ಹಂತ ತಲುಪಿರುವಂಥದ್ದು. ನಮಗೆ ನಾವು ಒಂದಷ್ಟು ಜನಪದ ಹಾಡುಗಳನ್ನು, ಜನಪದ ಕಥೆಗಳನ್ನು ಕೇಳಿದಾಗ ಏನು ಆಚರಣೆಗಳು ನಡೀತಿತ್ತು ಅನ್ನೋದು ಗೊತ್ತಾಗತ್ತೆ. ಅಂದರೆ ಕಾಲದಿಂದ ಕಾಲಕ್ಕೆ ಬಾಯಿ ಮುಖಾಂತರವಾಗಿ ಬಂದಿರುತ್ತಲ್ಲ ನೋಡಿ. ಬನ್ನಿ ಮರದ ಪೂಜೆಗೂ ಕೂಡ ಅದೇ ಥರದ ವಿಶೇಷತೆ ಇದೆ. ಶ್ರೀರಾಮನ ಪಟ್ಟಾಭಿಷೇಕ ನಡೆದಂಥ ದಿನದಂದು ಪಾಂಡವರು ವನವಾಸವನ್ನು ಮುಗಿಸಿದ ಪವಿತ್ರ ದಿನ ಅಂತ ಕತೆ ಹೇಳುತ್ತೆ. ಪುರಾಣಗಳಲ್ಲಿ ಹೇಳಲಾಗುತ್ತೆ ಇದನ್ನ. ಅಜ್ಞಾತವಾಸ ಮುಗಿಸಿ ಬರುವಾಗ ಪಾಂಡವರು ಶಮೀ ವೃಕ್ಷಕ್ಕೆ ಪೂಜಿಸಿ ಆಯುಧಗಳನ್ನು ಕೆಳಗಡೆ ಇಳಿಸಿದ್ರು ಅಂತ. ವಿಜಯದಶಮಿ ಎಂದು ಪಾಂಡವರು ವನವಾಸ ಮುಗಿಸಿ ಕಾಡಿನಿಂದ ಭೂಮಿಗೆ ಮರಳಿದ್ರು ಅಂತ ಉಲ್ಲೇಖವಾಗಿದೆ. ಈ ಕಾರಣಕ್ಕೆ ಕೃಷಿಕರು ಮನೆಯಲ್ಲಿ ಆಯುಧಗಳನ್ನ ಪೂಜಿಸಿ ಬನ್ನಿ ಸಸಿಯನ್ನು ನೆಟ್ಟು ನಂತರ ಮುಡಿಯುವ ಪದ್ಧತಿ ಈಗಲೂ ಬಂದಿದೆ. ಬನ್ನಿ ಎಲೆಯನ್ನು ಕೂಡ ಈ ಸಂದರ್ಭದಲ್ಲಿ ಸ್ವೀಕರಿಸ್ತಾರೆ. ಇದು ನಮ್ಮ ಜನಪದ ಗೀತೆಗಳಲ್ಲೂ ಕೂಡ ಉಲ್ಲೇಖ ಇದೆ. ಕಲ್ಲು ಕಡುಬು ಮಾಡಿ, ಮುಳ್ಳು ಸಾವಿಗೆ ಮಾಡಿ, ಬನ್ನಿಯ ಎಲೆಯಾಗಿ ಎಡೆಯ ಮಾಡಿ, ಪಾಂಡವರು ಉಂಡು ಹೋಗ್ಯಾರೋ ವನವಾಸ. ಜನಪದ ಹಾಡು ಹೇಳೋದು ಇದನ್ನ. ಜನಪದ ಹಾಡು ಹೀಗೆ ಬನ್ನಿ ಎಲೆಯ ಮಹತ್ವವನ್ನ ವಿವರಿಸುತ್ತದೆ. ಕಲ್ಲು ಕಡುಬು ಮಾಡಿ, ಮುಳ್ಳು ಸಾವಿಗೆ ಮಾಡಿ, ಬನ್ನಿಯ ಎಲೆಯಾಗಿ ಎಡೆಯ ಮಾಡಿ, ಪಾಂಡವರು ಉಂಡು ಹೋಗ್ಯಾರೋ ವನವಾಸ ಅಂತ. ಅವತ್ತು ಅಂದರೆ ಈ ದಿನ ಮಕ್ಕಳು ತಾಯಂದಿರಿಗೆ ಬನ್ನಿ ಮುಡಿಸೋದ್ರ ಮುಖಾಂತರವಾಗಿ, ಹೆಂಡತಿ ಗಂಡನಿಗೆ ಬನ್ನಿ ಮುಡಿಸೋದ್ರ ಮುಖಾಂತರವಾಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸುವುದು ಅಂತ ಕೂಡ ನಾವು ಹೇಳ್ತೀವಿ. ಮೈಸೂರು, ಹಳೆ ಮೈಸೂರು, ಚಾಮರಾಜನಗರ ಈ ಭಾಗಗಳಲ್ಲಿ ಇವತ್ತಿಗೂ ಈ ಆಚರಣೆ ಇದೆ. ನಾವು ಆಯುಧ ಪೂಜೆಯನ್ನು ವಿಜಯದಶಮಿಯನ್ನು ಆಚರಣೆ ಮಾಡ್ತೀವಿ. ಈ ಬೆಂಗಳೂರು ಮತ್ತು ತುಮಕೂರು, ಚಿಕ್ಕಮಗಳೂರು, ಕೊಡಗು ಈ ಭಾಗಗಳಲ್ಲಿ ಈ ಆಚರಣೆ ಅಷ್ಟರ ಮಟ್ಟಿಗಿಲ್ಲ. ಬಟ್ ನೀವು ಹಳೆ ಮೈಸೂರು, ಚಾಮರಾಜನಗರ, ಚನ್ನಪಟ್ಟಣ ಈ ಭಾಗದಲ್ಲಿ ಕೇಳಿ ನೋಡಿ, ಈ ಆಚರಣೆಗಳನ್ನು ಬಿಡದೇನೆ ಆಚರಿಸ್ತಾರೆ. ಅಂದರೆ ತಲಾಂತರದಿಂದ ನಡ್ಕೊಂಡು ಬಂದಿದೆಯಲ್ಲ, ಹಾಗಾಗಿ ಪೂಜಾ ಕಾರ್ಯಗಳು ಮುಕ್ತಾಯ ಆಗಿದೆ. ಒಂದಷ್ಟು ಆಚರಣೆಗಳು ಏನಿದ್ವು ಅವುಗಳ ಮುಕ್ತಾಯವೂ ಕೂಡ ಆಗಿದೆ. ಇಲ್ಲಿಂದ ತೆರಳುತ್ತಾ ಇದ್ದಾರೆ, ನಿರ್ಗಮಿಸ್ತಾ ಇದ್ದಾರೆ. ಅದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಜ ಮನೆತನದಿಂದ ಏನು ವಿಶೇಷವಾದಂಥ ಗೌರವ ಸಲ್ಲಿಕೆ ಮಾಡಬೇಕಾಗಿತ್ತು, ಏನು ವಿಶೇಷ ಪೂಜೆಗಳಲ್ಲಿ ಭಾಗಿಯಾಗಬೇಕಾಗಿತ್ತು, ಆ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ಬನ್ನಿ ಮರಕ್ಕೆ ರಾಜ ಒಡೆಯರ್ ಯದುವೀರವರು ಪೂಜೆಯನ್ನು ಮುಗಿಸಿ ತೆರಳ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ.
ಇದಾದ ನಂತರ ಒಂದಷ್ಟು ಕಾರ್ಯಕ್ರಮಗಳಿದೆ. ಆ ಕಾರ್ಯಕ್ರಮಗಳನ್ನು ಕೂಡ ನೆರವೇರಿಸಲಿದ್ದಾರೆ. ಧಾರ್ಮಿಕ ಕಾರ್ಯಗಳು ನಡೀತಾ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಯಾರಿ ಆಗ್ತಾ ಇದೆ, ಸರ್ಕಾರಿ ಕಾರ್ಯಕ್ರಮಕ್ಕೂ ಕೂಡ ಸಿದ್ಧತೆಗಳಾಗ್ತಾ ಇದೆ. ಒಂದೇ ದಿನ ನಾವು ಈ ಎಲ್ಲವನ್ನು ಕಣ್ತುಂಬಿಕೊಳ್ಳುವಂತಹ ದಿನ. ಎಲ್ಲ ಪೂಜಾ ಕಾರ್ಯಗಳು, ಎಲ್ಲ ಆಚಾರ ವಿಚಾರಗಳನ್ನು ಕಣ್ತುಂಬಿಕೊಳ್ಳುವಂಥದ್ದು. ನೋಡಿ, ಆನೆಗಳಿಗೆ ಅಲಂಕಾರಗಳನ್ನು ಮಾಡಲಾಗ್ತಾ ಇದೆ. ಇವತ್ತಿನ ಮುಖ್ಯವಾದಂಥ ಆಕರ್ಷಣೆ ಅಂತಂದರೆ ಅದು ಜಂಬೂ ಸವಾರಿನೇ. ಸೊ ಹಾಗಾಗಿ ತಯಾರಿಗಳು ಅಲ್ಲೂ ಕೂಡ ನಡೀತಾ ಇದೆ. ಇದೀಗ ಪೂಜಾ ಕಾರ್ಯಗಳನ್ನು ಮುಗಿಸಲಾಗಿದೆ. ಈ ನಂತರ ಅಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ. ನಿನ್ನೆಯೂ ಕೂಡ ರಾಜ್ಯರ ದರ್ಬಾರ್ ನಡೆದಿತ್ತು, ಖಾಸಗಿ ದರ್ಬಾರ್. ಇವತ್ತು ಕೂಡ ಅದೇ ರೀತಿಯಾಗಿ ಪೂಜಾ ಕಾರ್ಯಗಳು ನೆರವೇರ್ತಾ ಇರುವಂಥದ್ದು. ತಯಾರಿಗಳು ನಡೆದಿತ್ತು, ಸಿದ್ಧತೆಗಳು ಕೂಡ ನಡೆದಿತ್ತು. ಅದೇ ರೀತಿಯಾಗಿ ಎಲ್ಲ ಪೂಜಾ ಕಾರ್ಯಗಳು ಕೂಡ ನೆರವೇರ್ತಾ ಇದೆ. ವಿಜಯ ಯಾತ್ರೆ ಮುಖಾಂತರವಾಗಿ ಆಗಮಿಸಿ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಅರಮನೆ ಆವರಣದ ಭುವನೇಶ್ವರಿ ದೇಗುಲದಲ್ಲಿ ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸಿ ಆಗಿದೆ. ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಯದುವೀರ್ ಅವರು. ಸದ್ಯ ಭುವನೇಶ್ವರಿ ದೇಗುಲದಲ್ಲಿ ಪೂಜೆಯನ್ನು ಮುಗಿಸಿದ್ದಾರೆ. ವಿಜಯ ಯಾತ್ರೆ ಮುಖಾಂತರವಾಗಿ ಆಗಮಿಸಿ ಪೂಜೆಯನ್ನು ನೆರವೇರಿಸಿರುವಂಥದ್ದು. ಅರಮನೆಯ ಆವರಣದಲ್ಲಿನ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರ. ಅರಮನೆಯಲ್ಲಿ ಇರುವಂಥ ಅನೇಕ ಸಿಬ್ಬಂದಿ ಈ ಒಂದು ಕಾರ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಇದನ್ನೆಲ್ಲ ವೀಕ್ಷಣೆ ಮಾಡಬೇಕು ಅಂತಲೇ ರಾಜ್ಯದ ಅನೇಕ ಜಿಲ್ಲೆಗಳಿಂದ, ಹೊರ ದೇಶಗಳಿಂದಲೂ ಕೂಡ ಪ್ರವಾಸಿಗರು ಆಗಮಿಸಿರ್ತಾರೆ. ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಆಚರಣೆ ವಿಚಾರಣೆ ನಮಗೆಷ್ಟು ಹೆಮ್ಮೆ, ನಮಗೆಷ್ಟು ಹೆಗ್ಗಳಿಕೆ, ಬೇರೆಯವರಿಗೂ ಅಷ್ಟೇ ಖುಷಿ. ಈ ಕಾರಣಕ್ಕೆ ದೇಶ ವಿದೇಶದಲ್ಲೂ ಕೂಡ ಮೈಸೂರು ದಸರಾ, ಮೈಸೂರು ಅರಮನೆ ಅಂತಂದರೆ ಪ್ರಾಮುಖ್ಯತೆ.